ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಲಿ ಮಹಿಳೆಯರಿಗೆ ಹಾಗೆ ಕಾಲೇಜ್ಗೆ ಆಫೀಸ್ಗಳಿಗೆ ಹೋಗೋಂಥ ಹುಡುಗಿರಿಗೆ ತುಂಬಾ ಯೂಸ್ಫುಲ್ ಆಗಿರೋಂಥ ವಿಡಿಯೋ ಜೊತೆ ನಾನು ಬಂದಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರಾ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಸೊ ನಾನು ಅವಾಗಲೇ ವಿಡಿಯೋಗೆ ಮೊದಲು ಹೇಳ್ದಾಗೆ ಈ ವಿಡಿಯೋ ಎಕ್ಸ್ಪೆಷಲಿ ಗರ್ಲ್ಸ್ಗೆ ಅಂದ್ರೆ ಮಹಿಳೆಯರಿಗೆ ತುಂಬಾ ಯೂಸ್ಫುಲ್ ಅಂತ ಹೇಳಿದ್ದೆ. ಯಾವ್ದ್ರ ಬಗ್ಗೆ ಅಂದ್ರೆ, ಪ್ರತಿ ತಿಂಗಳು ಪೀರಿಯಡ್ಸ್ ಅನ್ನೋದು ಕಾಮನ್. ಸೊ ಈ ಪೀರಿಯಡ್ಸ್ ಆದಾಗ ನಾನು ಒಂದು ವರ್ಕಿಂಗ್ ವುಮನ್ ಆಗಿ, ಅಂದ್ರೆ ನಾನು ಮೇಕಪ್ ಆರ್ಟಿಸ್ಟ್, ಯೂಶಲಿ ಮೇಕಪ್ ಆರ್ಟಿಸ್ಟ್ ಆಗಿ ಒಂದೊಂದ್ಸತಿ ಕ್ಯಾಬ್ ಅಲ್ಲಿ ಬಸ್ ಅಲ್ಲಿ ಓಡಾಡ್ಬೇಕಾಗತ್ತೆ. ಹಾಗೆ ಇಂಥ ಪೀರಿಯಡ್ಸ್ ಟೈಮ್ ಅಲ್ಲಿ ನಾನು ಟ್ರಾವೆಲಿಂಗ್ ಮಾಡುವಾಗ, ನಾನು ಪ್ಯಾಡ್ ಯೂಸ್ ಮಾಡುವಾಗ ಎಲ್ಲಿ ಡಿಸ್ಪೋಸಬಲ್ ಮಾಡಕ್ಕಾಗತ್ತೆ ಅಂದ್ರೆ ಟ್ರಾವೆಲಿಂಗ್ ಅಲ್ಲಿ ಇದ್ದಾಗ ನಮ್ಗೆ ಎಲ್ಲಾದ್ರೂ ಎಮರ್ಜೆನ್ಸಿ ವಾಶ್ರೂಮ್ಗೆ ಹೋಗ್ಬೇಕು ಈ ತರ ಎಲ್ಲ ಅನ್ಸ್ದಾಗ ಪ್ಯಾಡ್ ನ ಎಕ್ಸ್ಚೇಂಜ್ ಮಾಡೋದಾಗ್ಲಿ ಅಥವಾ ಪ್ಯಾಡ್ ನ ರಿಮೂವ್ ಮಾಡೋದಾಗ್ಲಿ, ಅದೆಲ್ಲ ಕೆಲವು ಸತಿ ನನಗೆ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಹಾಗೆ ಸಮ್ ಚೌಟ್ರೀಸ್ ಅಲ್ಲೂ ನಮ್ಗೆ ಎಲ್ಲಾ ಚೌಟ್ರಿಗಳಲ್ಲೂ ಎಲ್ಲಾ ಅಗತ್ಯಗಳು ಸಿಗಲ್ಲ. ನನ್ನ ಸಿಸ್ಟರು ಈ ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ತಿಳಿಸ್ಕೊಟ್ಲು. ಸೊ ನಾನು ಅವಳು ಹೇಳ್ದಾಗ ಸ್ವಲ್ಪ ಭಯ ಅನಿಸ್ತಿತ್ತು. ಅಂದ್ರೆ ಇದನ್ನ ಹೇಗೆ ಯೂಸ್ ಮಾಡೋದು ಗೊತ್ತಿಲ್ಲ, ಮತ್ತೆ ಇದನ್ನ ಹೇಗೆ ಇನ್ಸರ್ಟ್ ಮಾಡೋದು ಗೊತ್ತಿಲ್ಲ, ಹಾಗೆ ಇದ್ರದ್ದು ಏನ್ ಬೆನಿಫಿಟ್ ನನ್ಗೆ ಗೊತ್ತಿರ್ಲಿಲ್ಲ. ಜೊತೆಗೆ ನಾನು ಪ್ಯಾಡ್ ಯೂಸ್ ಮಾಡಿ ಇದನ್ನ ನಾನು ಹಾಕೊಂಡ್ರೆ ರಿಮೂವ್ ಮಾಡೋದು ಹೇಗೆ, ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಯೂಸ್ ಮಾಡೋವರೆಗೂ ನನಗೆ ಗೊತ್ತಿರಲಿಲ್ಲ. ಒಂದ್ಸತಿ ಯೂಸ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಇದು ಎಷ್ಟು ಕಂಫರ್ಟಬಲ್, ಎಷ್ಟು ಫ್ರೀ ಆಗಿರುತ್ತೆ. ಪೀರಿಯಡ್ಸ್ ಆದಾಗ ಕೂಡ ನಾವು ನಾರ್ಮಲ್ ಡೇಸ್ ಅಲ್ಲಿ ಹೇಗಿರ್ತೀವಿ ಹಾಗೆ ಇರ್ಬೋದು ಅಂತ ನನ್ಗೆ ಇವಾಗ ಅರ್ಥ ಆಗಿದೆ. ಸೊ ಈ ವಿಡಿಯೋ ಮೂಲಕ ನಾನು ಈ ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಮೆನ್ಸ್ಟ್ರುಯಲ್ ಕಪ್ ನ ನಾವು ಒಂದ್ಸಲಿ ತಗೊಂಡ್ರೆ 5 ರಿಂದ 10 ವರ್ಷವರೆಗೂ ಯೂಸ್ ಮಾಡ್ಕೋಬಹುದು. ನಾನು ಯೂಸ್ ಮಾಡ್ತಿರೋ ಮೆನ್ಸ್ಟ್ರುಯಲ್ ಕಪ್ ಬಂದ್ಬಿಟ್ಟು ಕಾರ್ಮೆಸಿ ಮೆನ್ಸ್ಟ್ರುಯಲ್ ಕಪ್. ಇದು ಸಾಫ್ಟ್ ಮೆಡಿಕಲ್ ಹಾಗೆ ಗ್ರೇಟ್ ಸಿಲಿಕಾನ್ ಬೇಸ್ ಇಂದ ಮಾಡಿರ್ತಾರೆ. ಇದು ನೋಡಕ್ಕೆ ಈ ರೀತಿ ಇರುತ್ತೆ. ನೀವು ನೋಡ್ತಿರ್ಬೋದು, ಈ ರೀತಿ ಇರುತ್ತೆ. ಸೊ ಇದರಲ್ಲಿ ನಮಗೆ 3 ಸೈಜಸ್ ಸಿಗುತ್ತೆ. ಒಂದು ಎಂ, ಎಸ್ ಹಾಗೆ ಎಲ್. ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಡಿಪೆಂಡ್ ನಾವು ಬುಕ್ ಮಾಡ್ಕೋಬಹುದು. ನಾನು ಈ ವಿಡಿಯೋ ಮಾಡ್ತಿರೋದು ಕಾರಣ ನಮ್ಗೆ ಮೆನ್ಸ್ಟ್ರುಯಲ್ ಕಪ್ ಇಂದ ಏನ್ ಯೂಸ್ ಇದೆ ಅಂತ ತಿಳಿಸ್ಕೊಡಕ್ಕೆ ಮಾತ್ರ, ಹೊರತು ಯಾವುದೇ ಪ್ರಾಡಕ್ಟ್ ಪ್ರಮೋಷನ್ ಮಾಡ್ತಾ ಇಲ್ಲ. ನಾನು ಫಸ್ಟ್ ಈ ಮೆನ್ಸ್ಟ್ರುಯಲ್ ಕಪ್ ನ ನೋಡಿದಾಗ ಹೇಗೆ ಯೂಸ್ ಮಾಡೋದು ಅಂತ ಗೊತ್ತಿರ್ಲಿಲ್ಲ. ಬಟ್ ಒಂದ್ಸಲಿ ಯೂಸ್ ಮಾಡಿದಾಗ ನನ್ನ ಒಪಿನಿಯನ್ ಏನಂದ್ರೆ, ಈಸಿ, ಹಾಗೆ ಡಿಸ್ಪೋಸ್ ಮಾಡೋದು ಈಸಿ, ಮತ್ತೆ ಪ್ಯಾಡ್ ತರ ನಾವು ವಾಶ್ರೂಮ್ ಅಲ್ಲಿ ಹಾಕೋದಾಗ್ಲಿ ಅಥವಾ ಡಸ್ಟ್ಬಿನ್ ಅಲ್ಲಿ ಹಾಕೋದಾಗ್ಲಿ ಆ ತರದ್ದು ಯಾವುದೇ ತರ ಇಲ್ಲ. ಮತ್ತೆ ಇದು ನಮ್ಗೆ ಹೆವಿ ಫ್ಲೋ ಇರೋರ್ಗೆ 4 to 5 hours ಒನ್ಸ್ ರಿಮೂವ್ ಮಾಡಿ ವಾಶ್ ಮಾಡ್ಕೊಂಡು ಮತ್ತೆ ಯೂಸ್ ಮಾಡ್ಕೋಬಹುದು. ನಾರ್ಮಲ್ ಫ್ಲೋ ಇರೋರ್ಗೆ ಮ್ಯಾಕ್ಸಿಮಮ್ 8 hours ನ ಯೂಸ್ ಮಾಡ್ಬೋದು. ನಾವು ನೋಡುವಾಗ ಅನ್ಕೋಬಹುದು ಇದನ್ನ ಹೇಗೆ ಇನ್ಸರ್ಟ್ ಮಾಡ್ಬೋದು ಅಂತ. ಇದನ್ನ 3 ಪೊಸಿಷನ್ ಅಲ್ಲಿ ನಾವು ಇನ್ಸರ್ಟ್ ಮಾಡ್ಕೋಬಹುದು. ಒಂದು ಸ್ಕ್ವಾಟ್ ಪೊಸಿಷನ್, ಒಂದು ಇಂಡಿಯನ್ ಟಾಯ್ಲೆಟ್ ಪೊಸಿಷನ್ ಅಲ್ಲಿ, ಹಾಗೆ ಇನ್ನೊಂದು ಕಮೋಡ್ ಯೂಸ್ ಮಾಡೋರಾಗಿದ್ರೆ ಒಂದು ಕಾಲ್ ಮೇಲೆ ಹಾಗೆ ಒಂದು ಕಾಲು ಕೆಳಗಡೆ ಇಟ್ಕೊಂಡು ಪೊಸಿಷನ್ ಅಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಇದನ್ನ ನಾನು 3 ವಿಧಾನದಲ್ಲಿ ಅಂದ್ರೆ 3 ಪೊಸಿಷನ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ, ಇನ್ಸರ್ಟ್ ಮಾಡ್ಕೋಬಹುದು ಅಂತ ಹೇಳಿದೆ. ನೆಕ್ಸ್ಟ್ ಇನ್ಸರ್ಟ್ ಮಾಡುವಾಗ ಇದು ಕೂಡ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಬಂದ್ಬಿಟ್ಟು ಸಿ ಫೋಲ್ಡಿಂಗ್. ಈ ರೀತಿ ಒಂದು ಫಿಂಗರ್ ಇಂದ ಪ್ರೆಸ್ ಮಾಡಿಕೊಂಡು ಈ ರೀತಿ ಸಿ ಪೊಸಿಷನ್ ಮಾಡ್ಕೋಬೇಕು. ಈ ರೀತಿ ಸಿ ಫೋಲ್ಡಿಂಗ್ ಮಾಡ್ಕೋಬೇಕು. ಈಗ ಇನ್ಸರ್ಟ್ ಮಾಡಕ್ಕೆ, ಫಾರ್ ಎಕ್ಸಾಂಪಲ್ ಇದು ನಮ್ಮ ಪ್ರೈವೇಟ್ ಪಾರ್ಟ್ ಅಂತ ತಿಳ್ಕೊಳ್ಳಿ. ಈ ಸಿ ಫೋಲ್ಡಿಂಗ್ ಮಾಡಿಕೊಂಡು ಈ ರೀತಿ ಒಳಗಡೆ ನಾವು ಇನ್ಸರ್ಟ್ ಮಾಡಿದಾಗ ಹೀಗೆ ಲಾಕ್ ಆಗುತ್ತೆ ಈ ರೀತಿ. ಸೊ ಇದು ಒಂದು ಫೋಲ್ಡಿಂಗ್. ನೆಕ್ಸ್ಟ್ ನಾನು ಇಲ್ಲಿ 7 ಫೋಲ್ಡಿಂಗ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಪ್ರೆಸ್ ಮಾಡಿ ಒಂದು ಸೈಡ್ಗೆ ಮಾತ್ರ ಡೌನ್ವರ್ಡ್ಸ್ಗೆ ಫೋಲ್ಡ್ ಮಾಡ್ಕೋಬೇಕು ಈ ರೀತಿ. ನೆಕ್ಸ್ಟ್ ಇದನ್ನ ನಮ್ಮ ಪ್ರೈವೇಟ್ ಪಾರ್ಟ್ ಏನಿದೆ ಅದರೊಳಗಡೆ ಇನ್ಸರ್ಟ್ ಮಾಡಿಕೊಂಡ್ರೆ ಈ ರೀತಿ ಲಾಕ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಾನು ಪಂಚ್ ಫೋಲ್ಡ್ ತೋರಿಸ್ತಾ ಇದ್ದೀನಿ.
ಇದನ್ನು ಪಂಚ್ ಫೋಲ್ಡ್ ಅಂತ ಕರೀತಾರೆ. ಇದನ್ನು ಅಷ್ಟೇ ಪ್ರೈವೇಟ್ ಪಾರ್ಟಲ್ಲಿ ಈ ಥರ ಇನ್ಸರ್ಟ್ ಮಾಡಿ ಓಪನ್ ಮಾಡಿದ್ರೆ ಲಾಕ್ ಓಪನ್ ಆಗುತ್ತೆ. ನೆಕ್ಸ್ಟ್ ನಮಗೆ ಈ ರೀತಿ ಫಿಕ್ಸ್ ಆಗುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ರಿಮೂವ್ ಮಾಡೋದು, ಈ ತರ ಪಿನ್ ಕಾಣಿಸ್ತಾ ಇದೆ ಅಲ್ಲ ಕೆಳಗಡೆ ಕಾರ್ನರಲ್ಲಿ, ಅದನ್ನ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿ ಈ ರೀತಿ ಓಪನ್ ಮಾಡ್ಕೋಬೇಕು. ಯೂಸ್ ಮಾಡೋಕ್ಕೂ ಮುಂಚೆ ಬಾಯ್ಲಿಂಗ್ ವಾಟ್ರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಬೇಕು. ನಂತರ ಯೂಸ್ ಮಾಡಿದ ಆದಮೇಲೆ ಕೂಡ ಬಾಯ್ಲಿಂಗ್ ವಾಟ್ರಲ್ಲಿ ಬಾಯ್ಲ್ ಮಾಡಿ ಒಂದು 5 ನಿಮಿಷ ಬಾಯ್ಲ್ ಮಾಡಿ ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೇಕು. ನಂತರ ಈ ರೀತಿ ಒಂದು ಪೌಚ್ ಕೊಟ್ಟಿರ್ತಾರೆ, ಇದರೊಳಗಡೆ ಈ ರೀತಿ ಲಾಕ್ ಮಾಡಿ ಎತ್ತಿಟ್ಟು. ಸರ್ಕಾರದಿಂದನೇ ಈ ಮೆನ್ಸ್ಟ್ರುಯಲ್ ಕಪ್ ಬಗ್ಗೆ ಅಭಿಯಾನ ಮಾಡಿದ ಮೇಲೆ 80% ಮಹಿಳೆಯರು ಈ ಮೆನ್ಸ್ಟ್ರುಯಲ್ ಕಪ್ನ ಯೂಸ್ ಮಾಡ್ತಿದ್ದಾರೆ. ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಸುತ್ತಮುತ್ತಲಿನ ಪರಿಸರ ಕೂಡ ಚೆನ್ನಾಗಿರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನನಗೆ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್.